ಸಂಘಟನೆಗಳಿಂದ ನಾಳೆ ಕರ್ನಾಟಕ ಬಂದ್, ನಾಳೆ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತಾ ಗಡಿ ಜಿಲ್ಲೆ ಬೆಳಗಾವಿ ಅನ್ನೋದೊಂದು ಪ್ರಶ್ನೆ. ವಿವಿಧ ಕನ್ನಡಪರ ಸಂಘಟನೆಗಳಿಂದ ಬಂದ್ಗೆ ಬೆಂಬಲವನ್ನು ಕೂಡ ನೀಡಲಾಗ್ತಾ ಇದೆ. ನಾಳೆ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆಯನ್ನ ಹೊರಡಲಾಗುತ್ತೆ. ಪ್ರತಿಭಟನಾ ಮೆರವಣಿಗೆಗೆ ಕನ್ನಡಪರ ಸಂಘಟನೆಗಳು ನಿರ್ಧರಿಸಿದೆ. ಜಿಲ್ಲೆಯ ಜನರು ಸ್ವಯಂ ಪ್ರೇರಿತವಾಗಿ ಕೈಜೋಡಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ನಾಳೆ ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನೋದನ್ನ ಮೊದಲೇ ಮುಂಚಿತವಾಗಿ ತಿಳಿಸಲಾಗಿತ್ತು. ಸೊ ಆ ಕಾರಣಕ್ಕಾಗಿ ಕರ್ನಾಟಕ ಬಂದ್ ಹೇಗಿರತ್ತೆ ಅಂತ, ಅದರ ರೂಪ ರೇಷೆ ಯಾವ ರೀತಿ ಆಗಿರತ್ತೆ ಅನ್ನೋದ್ರ ಬಗ್ಗೆ ಈಗ ಪ್ಲಾನ್ ಮಾಡ್ಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅನೇಕ ಸಂಘಟನೆಗಳು, ಸಂಘ ಸಂಸ್ಥೆಗಳು ಸಾಥ್ ನೀಡಿದೆ. ಈ ಒಂದು ಕರ್ನಾಟಕ ಬಂದ್ಗೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ, ನಮ್ಮ ಬೆಂಬಲವೂ ಕೂಡ ಇದೆ ಅಂತ. ಅದರಲ್ಲೂ ಪ್ರಮುಖವಾಗಿ ಗಡಿ ಜಿಲ್ಲೆ ಬೆಳಗಾವಿ ಇಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗುವಂತ ಸಾಧ್ಯತೆಗಳು ಇದೆ. ವಿವಿಧ ಕನ್ನಡಪರ ಸಂಘಟನೆಗಳಿಂದ ಈ ಒಂದು ಬಂದ್ಗೆ ಬೆಂಬಲವನ್ನು ಕೂಡ ಸೂಚಿಸಲಾಗ್ತಾ ಇದೆ. ನಾಳೆ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ. ನಾಡು ನುಡಿ ಜಲಕ್ಕಾಗಿ ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ. ಅದರಲ್ಲೂ ನಾಡದ್ರೋಹಿ MES ಅನ್ನು ನಿಷೇಧ ಮಾಡಬೇಕು, ಮಹದಾಯಿಯ ಏನು ಒಂದು ಯೋಜನೆ ಅನುಷ್ಠಾನಗೊಳಿಸುವಂತೆ ಸೇರಿದಂತೆ ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಒಂದು ಕರ್ನಾಟಕ ಬಂದನ್ನು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ. ಯಾವೊಂದು ಕರ್ನಾಟಕ ಬಂದ್ ನಾಳೆ ಏನಿದೆ ಅದನ್ನು ಯಶಸ್ವಿಗೊಳಿಸೋದಕ್ಕೆ ವಿವಿಧ ಕನ್ನಡಪರ ಸಂಘಟನೆಗಳು ಕೂಡ ಒಗ್ಗಟ್ಟಿನಿಂದ ಒಂದು ಕೈ ಜೋಡಿಸಿರ್ತಕ್ಕಂಥದ್ದು. ಈ ಒಂದು ಕನ್ನಡಪರ ಸಂಘಟನೆ ಬಂದ್ಗೆ ದಲಿತ ಸಂಘಟನೆ ಆಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಇವರು ಕೂಡ ಒಂದು ಸಾಥ್ ಕೊಟ್ಟಿದ್ದಾರೆ. ಕರ್ವೇನ ಏನು ನಾರಾಯಣಗೌಡ ಬಣವನ್ನು ಒಂದು ಹೊರತುಪಡಿಸಿದರೆ ಕರ್ವೆ ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು, ಕರ್ವೆ ಶಿವರಾಮೇಗೌಡ ಬಣ ಆಗಿರ್ಬೋದು, ಕನ್ನಡ ಸೇನೆ ಕುಮಾರ್ ಆಗಿರ್ಬೋದು, ರೂಪೇಶ್ ರಾಜನ್ ಆಗಿರ್ಬೋದು, ಹೀಗೆ ವಿವಿಧ ಕನ್ನಡಪರ ಸಂಘಟನೆಗಳಿದ್ದಾವೆ. ಆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಸಭೆ ನಡೆಸಿ ಈಗ ಬಂದ್ನ ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತೀನಿ. ಯಾವ ರೀತಿ ಬಂದ್ಗೆ ಸಿದ್ಧತೆ ಮಾಡ್ಕೊಂಡಿದ್ರಿ? ಇವತ್ತಿನ ತೀರ್ಮಾನದಲ್ಲಿ ಕನ್ನಡಪರ ಸಂಘಟನೆ ಇವತ್ತು ಎಲ್ಲರನ್ನೂ ಸಭೆಯನ್ನು ತಗೊಂಡು ಇದು ನಾಳೆ ಬಂದ್ ಕರೆ ಅಂತ ವಾಟಾಳ್ ನಾಗರಾಜ್ ಸಾಹೇಬ್ರದ ಒಕ್ಕೂಟದ ವ್ಯವಸ್ಥೆಯಿಂದ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಅಖಂಡ ಕರ್ನಾಟಕ ಬಂದ್ ಅನ್ನುವಂಥ ಬೆಳಗಾವಿ ನಾವು ಯಾವ ರೀತಿ ಬಂದ್ ಮಾಡಬೇಕನ್ನುವಂಥ ನಾವು ಎಲ್ಲ ಕನ್ನಡಪರ ಸಂಘಟನೆ ತೀರ್ಮಾನವನ್ನು ತಗೊಂಡು ಬೆಳಗಾವಿ ಸಂಪೂರ್ಣ ಬಂದ್ ಆಗಬೇಕನ್ನುವಂಥ ನಾವು ಹೇಳ್ತಾ ಇದ್ವಿ. ಯಾಕೆಂದರೆ ವಿವಿಧ ಸಂಘಟನೆಗಳು ಎಲ್ಲ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ವಕೀಲರ ಚಾಲಕರ ಸಂಘ ಆಗಿರ್ಬೋದು, ಆಟೋ ಚಾಲಕರ ಸಂಘ ಆಗಿರ್ಬೋದು, ಟ್ಯಾಕ್ಸಿ ಚಾಲಕರ ಸಂಘ ಆಗಿರ್ಬೋದು, ಇವನ್ನೆಲ್ಲರೂ ನಮಗೆ ಸಂಘಟನೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವು ಬೆಳಗಾವಿ ಬಂದ್ಗೆ ನಿಮ್ಮ ಜೊತೆ ನಾವು ಬೆಂಬಲಕ್ಕದೀವಿ, ಆ ರೀತಿಯಿಂದ ಶಾಂತ ರೀತಿಯಿಂದ ಬಂದ್ ಮಾಡೋಣ ಅಂತ ಹೇಳ್ಕೊಂಡು ಅಖಂಡ ಕರ್ನಾಟಕದ ಬಂದ್ ಕರೆ ವಿಷಯ ಏನಂದರೆ ಇದು ಬೆಳಗಾವಿ ಅಷ್ಟೇ ಇದನ್ನು ಗಡಿ ಭಾಗದ ಒಂದು ಬರೀ ಮರಾಠಿ ಪುಂಡ್ರನ್ನು ಬರ್ತಾ ಬರ್ತಾ ಒಂದು ಹೆಚ್ಚಾಗ್ಕೊಂತ ಹೋಗ್ತಾ ಇದ್ರೆ ಅದನ್ನ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಗಮನಕ್ಕೆ ತರಬೇಕಂತ ನಾವು ಸಾಕಷ್ಟು ಬಾರಿಯನ್ನು ಮನವಿ ಕೂಡ ಮಾಡಿದ್ರು MES ನಿಷೇಧ ಆಗಬೇಕು ಅಂತ ಹೇಳಿದ್ರು ಕೂಡ ನಾವು ಮಾಡ್ತೇವೆ ಅಂತ ಹೇಳ್ಕೊಂತ ಕೂಡ ಬಂದ್ರು ಕರ್ನಾಟಕ ರಾಜ್ಯ ಸರ್ಕಾರ ನೀವು ಮಾಡ್ತಾ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇದ್ದಂಥ ಒಂದು ಶಿವಸೇನೆ MES ಸಂಘಟನೆಗೆ ನೇರವಾಗಿ ನಿಷೇಧ ಆಗಬೇಕು. ಮಹದಾಯಿ ಕಳಸಾ ಬಂಡೂರಿಯನ್ನು ಇದನ್ನು ಜಾರಿಗೆ ತರಬೇಕನ್ನುವಂಥ ಇದು ರೈತ ಪರ ಸಂಘಟನೆ ಎಲ್ಲರೂ ಕೂಡ ನಮಗೆ ಬೆಂಬಲಿಸಿದ್ದಾರೆ. ಕರ್ನಾಟಕ ಬಂದ್ ಯಾವ ರೀತಿ ತಾವು ರೈತ ಸಂಘಟನೆ ಸಪೋರ್ಟ್ ಮಾಡ್ತಾ ಇದ್ದೀವಿ? ನಾವು ಈಗಾಗಲೇ ನಮ್ಮ ರಾಜ್ಯ ರೈತ ಸಂಘದಿಂದ ಎಲ್ಲ ನಾವು ತೀರ್ಮಾನ ತೊಗೊಂಡಿವಿ. ಅದರ ಜೊತೆಗೆ ನಾಳೆ ನಡೀತಕ್ಕಂಥ ಬಂದ್ಗೆ ಸಂಪೂರ್ಣ ಇಡೀ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ಅಖಂಡ ಕರ್ನಾಟಕನೂ ಕೂಡ ನಾವೆಲ್ಲ ಮಹದಾಯಿ ಸಹಾಯ ಮತ್ತು ಮೇಕೆದಾಟು ಯೋಜನೆ ಈ ಭಾಗದಲ್ಲಿ ಕನ್ನಡಿಗೆ ಅನ್ಯಾಯ ಆಗೋತಕ್ಕ ಏನಾಕತಿ ಅದು ಸರಿ ಆಗಬೇಕು ಮತ್ತು ಮಹದಾಯಿ ಯೋಜನೆ ತಕ್ಷಣ ಆಗಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಬೆಳಗಾವಿ ಕೂಡ ಸಾಕಷ್ಟು ಹೋರಾಟ ಮಾಡಿ ಬಂದ್ ಮಾಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗಳು ಒಕ್ಕೂಟ ಕೂಡ ಈ ನೀರಾವರಿ ಯೋಜನೆಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾಳೆ ಬಂದ್ಗೆ ಸಂಪೂರ್ಣ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ಕರ್ನಾಟಕ ಬಂದ್ ನಾಳೆ ಎಲ್ಲಿಂದ ಹೋರಾಟ ಆರಂಭ ಆಗುತ್ತೆ ಮತ್ತು ಯಾವ ರೀತಿ ಪ್ರತಿಭಟನೆ ಆರಂಭಿಸ್ತಾರೆ ಅಂತ? ನಾಳೆ ಕರ್ನಾಟಕ ಬಂದ್ 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 ರಾಜ್ಯದ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಾಗೂ ಕುಮಾರ್ ರೂಪೇಶ್ ರಾಜನ್ ಅವರಾಗಿರ್ಬೋದು, ಶಿವರಾಮೇಗೌಡರಾಗಿರ್ಬೋದು, ಕುಮಾರ್ ಅವರಾಗಿರ್ಬೋದು, ಸಾರಾ ಗೋವಿಂದ್ರವರಾಗಿರ್ಬೋದು, ಎಲ್ಲ ಪರ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗೆ ರಾಜ್ಯದ 250 ಸಂಘ ಸಂಸ್ಥೆಗಳು ಕೂಡ ಈ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲ ವ್ಯಾಪಾರಸ್ಥರು ಕೂಡ ಸ್ವಯಂ ಘೋಷಿತವಾಗಿ ಈ ಬಂದ್ವನ್ನು ಮಾಡ್ತಾ ಇದ್ದಾರೆ. ಶಾಂತಿಯುತ ಬಂದ್ವನ್ನು ಮಾಡೋದ್ರ ಮೂಲಕ ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಬಸ್ ಸ್ಟ್ಯಾಂಡ್ವರೆಗೆ, ಬಸ್ ನಿಲ್ದಾಣವರೆಗೆ ನಮ್ಮ ಯಾತ್ರೆ ನಡೆಯುತ್ತೆ. ಹಾಗೆ ಮಾರ್ಕೆಟ್ನಲ್ಲೂ ಕೂಡ ನಾವೆಲ್ಲ ಹೋಗ್ತೀವಿ.
ದಯವಿಟ್ಟು ಅವರಿಗೆ ಮನವಿ ಮಾಡೋದ್ರ ಮೂಲಕ ಈ ಬಂದ್ಗೆ ಸ್ಪಂದನೆ ಮಾಡಬೇಕಂತೆಲ್ಲ ಅವ್ರಿಗೆ ಕಳ್ಕೊಂಡು ವಿನಂತಿಸಿಕೊಳ್ತಾ ಇದ್ವಿ. ಹಾಗೆ ಇದಿಷ್ಟು ಏನಾದರೆ ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಏನು ಕರ್ನಾಟಕ ಬಂದನ್ನು ಯಶಸ್ವಿಗೊಳಿಸೋದಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಪೊಲೀಸರು ಕೂಡ ಒಂದು ಬಲವಂತ ಬಂದ್ಗೆ ಯಾವುದೇ ರೀತಿ ಅವಕಾಶ ಇಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ವಾಟಾಳನಗರ ಕೊಟ್ಟಂಥ ಕರ್ನಾಟಕ ಬಂದ್ ಬೆಳಗಾವಿಯಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ನಾಳೆ ಗೊತ್ತಾಗಲಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ, TV5 ಬೆಳಗಾವಿ.